ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಏನದು ಫ್ರಿಡ್ಜ್? ಇಷ್ಟು ದೊಡ್ಡ ಫ್ರಿಡ್ಜ್, ಎಷ್ಟು ಭಾರಿ ಇರ್ತದೆ, ಫಳ 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 ಹೊಳಿತಾ ಇರ್ತದೆ. ಟಿ ವಿ, ದೊಡ್ಡದಾದಂತಹ ಟಿ ವಿ ಇರ್ತದೆ. ದೇವ್ರ ಮನೆ ಇಲ್ಲಿ ಬರ್ರಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದೇನು ಗುಹಾ ಇದ್ದಾಗಿರ್ತದೆ. ಎಲ್ಲೋ ಒಂದು ಕಡೆಗೆ ಅಡುಗೆ ಮನೆ, ಗ್ಯಾಸು, ಆ ಗ್ಯಾಸಿನ ಶೆಖಿ ತಡ್ಕೊಂಡು ವಾಸನೆಯೂ ತಡ್ಕೋಬೇಕು, ಆ ಶಖಿನೂ ತಡ್ಕೋಬೇಕು. ಅದೇ ಕಟ್ಟೆ ಮೇಲೇ ಒಂದು ಮೂಲೆಗೆ ಒಂದು ಫೋಟೋ ಇಟ್ಟಿರ್ತಾರೆ. ಈ ಫೋಟೋ ಯಾವುದು ಅಂತ ನಾವು ಕೇಳಬೇಕಾಗ್ತದೆ, ಅಷ್ಟು ಕಪ್ಪಾಗಿ ಹೋಗಿರ್ತದೆ. ಯಾವುದು ಅಂತೂ ಗೊತ್ತಾಗ್ತಿರೋದಿಲ್ಲ. ದೇವರಿಗಿರುವ ಸ್ಥಾನ. ಎಲ್ಲರೂ ಹೀಗೆ ಅಂತ ನಾನು ಹೇಳ್ತಾ ಇಲ್ಲ. ಅನೇಕ ಸಜ್ಜನರಿದ್ದಾರೆ, ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುವವರು. ಮಾಡದೇ ಇದ್ದವರು ಕೆಲವರು, ಮಾಡುವವರು ಕೆಲವರು. ಹೀಗೂ ಇದ್ದಾರೆ. ಎಲ್ಲರೂ ಹೀಗಿದ್ದಾರೆ ಅಂತಲ್ಲ. ಉಣ್ಣುವ, ತಿನ್ನುವ, ಮಜಾ ಮಾಡುವ ಭೋಗ ಉಪಕರಣಗಳಿಗೆ ವೈಭವದ ಸ್ಥಾನ ಇದೆ. ದೇವರಿಗೆ ಮಾತ್ರ ಎಲ್ಲಿಯೋ ಮೂಲೆಯಲ್ಲಿ ಒಂದು ಸ್ಥಾನ. ದೇವರಿಗೆ ಸ್ಥಳ ಇಲ್ಲ ಅಂತ ತಿಳ್ಕೊಬೇಡಿ, ಅವನು ಸರ್ವತ್ರ ವ್ಯಾಪ್ತ. ಆದರೆ ಭಗವಂತನಿಗಾಗಿ ನಾವು ಸಮರ್ಪಣೆ ಮಾಡುವ, ತ್ಯಾಗ ಮಾಡುವಂತಹ ಒಂದು ಬುದ್ಧಿ ನಮ್ಮಲ್ಲಿರಬೇಕು. ಅದನ್ನು ದೇವರು ನೋಡಿ ನಮಗೆ ಫಲ ಕೊಡ್ತಾನೆ. ಅವನಿಗೆ ಸ್ಥಳ ಇಲ್ಲ ಅಂತ ತಿಳ್ಕೊಬೇಡಿ. ಹಾಗಾದರೆ ಭೋಗ್ಯ ವಸ್ತುಗಳಿಗೆ ಪ್ರಾಶಸ್ತ್ಯವನ್ನು ನೀಡಿ ದೇವರಿಗೆ ಅಪ್ರಾಶಸ್ತ್ಯವನ್ನು ನೀಡಿದರೆ ಅಂಥವರಿಗೆ ಭಗವಂತನ ಚೆನ್ನಾಗಿ ಪಾದಪ್ರಹಾರ ಆಗ್ತದೆ. ಮೃದುವಾಗಿ ಒದಿತಾನೆ ಅವರನ್ನು. ಆದರೆ ಬಿಡೋದಿಲ್ಲ, ಒದ್ದು ಬಿಡ್ತಾನೆ. ಆದ್ದರಿಂದ ಭಗವಂತನ ಪೂಜೆಯನ್ನು ಮಾಡದೇ ಇರಬೇಡಿ. ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಚೆನ್ನಾಗಿ ಮಾಡಿ. ಏನು ನಾವು ತೊಗೊಂಡು ಹೋಗ್ತೀವ ಬಂದು, ಅಥವಾ ಇನ್ಯಾರಾದರೂ ತೊಗೊಂಡು ಹೋಗ್ತಾರ ಕದ್ದು? ಏನು ನಿಮ್ಮನೇದು ನಿಮಗೇ ಇರುತ್ತದೆ. ಒಳ್ಳೆಯ ಮಂಟಪವನ್ನು ಮಾಡಿಸಿ, ದೇವರ ಮನೆ ಅಂತಿರಲಿ, ದೇವರಿಗೊಂದು ಮಂಟಪ ಅಂತ ಮಾಡಿ ಚೆನ್ನಾಗಿ ಪೂಜೆಯನ್ನು ಮಾಡಿ. ದೇವರು ಸಂಪತ್ತು ಕೊಟ್ಟಾಗ, ಕೊಡದೇ ಇದ್ದರೂ ದೇವರೇನು ಸಂಪತ್ತಿಲ್ಲ, ತುಳಸಿ ಪತ್ರ ಇಟ್ಟು ಕೃಷ್ಣಾರ್ಪಣ ಹೇಳ್ರಿ. ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ವಿಸ್ತೃತವಾದಂತಹ ದೊಡ್ಡ ರೂಮಿಗಿಂತಲೂ ದೊಡ್ಡದಾದಂತಹ ಡೈನಿಂಗ್ ಟೇಬಲ್ಲು, ಅದರ ಮೇಲೆ ಪಂಚಭಕ್ಷ ಪರಮಾನ್ನಗಳು, ನಾನಾ ವಿಧವಾದಂತಹ ತಿಂಡಿ ತಿನಿಸುಗಳು ಎಲ್ಲ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಆಸಾಮು, ದಿಲ್ಲಿ, ಅದು ಅಲ್ಲಿದು ಇಲ್ಲಿ ಭಕ್ಷ್ಯಗಳು ಅಂತ ಏನೇನೋ ನೋಡಿರ್ತಾನೆ ಟಿ ವಿ ಒಳಗೆ. ಅವುಗಳೆಲ್ಲ ಇರಬೇಕು. ಯಥೇಚ್ಛವಾಗಿ ನಗನಗತಾ ತಿನ್ನಬೇಕು. ದೇವ್ರ ನೈವೇದ್ಯ ಮಾಡಿದೆ. ಎಲ್ಲಿದೆಪ್ಪ ನೈವೇದ್ಯ? ಅಲ್ಲಿದೆ ನೋಡ್ರಿ, ಸಣ್ಣದು ಇಷ್ಟೇ ಬಟ್ಲೊಳಗೆ ಸಕ್ಕರೆ.
ಒಂದಿಷ್ಟು ನೀರು. ಯಾಕಪ್ಪ ನೀವಿಷ್ಟೆಲ್ಲ ತಿಂತೀರಿ ಮತ್ತು ದೇವರಿಗೆ ಬರೀ ನೀರೇ ಆಗಿಟ್ಟಿರಿ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ದೇವರಿಗೂ ಒಂದು ಮಾನ, ದೇವರಿಗೂ ಒಂದು ಮರ್ಯಾದೆ, ಕೀರ್ತಿ ಬರಬೇಕು ಅಂದರೆ ಹೇಗೆ ನೋಡಿ. ನಾವು ನೀರು ಕೊಟ್ಟಾಗಲೂ ಅವನು ತಗೊಂಡು ಸುಮ್ಮನೆ ಇದ್ದ ಅಂದರೆ ಅವನಿಗೊಂದು ಕೀರ್ತಿ ಬರುತ್ತೆ. ನಾವು ಅವನಿಗೂ ಪಂಚಭಕ್ಷ ಕೊಟ್ಟುಬಿಟ್ರೆ ನಮ್ಮ ಥರನೇ ಆಗಿಬಿಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಬರೀ ನೀರು, ಬರೀ ಒಂದಿಟ್ಟು ಸಕ್ರೆ, ಈ ರೀತಿ ಮಾಡುವುದು ತಪ್ಪು. ದೇವರು ಸಂಪತ್ತು ಕೊಟ್ಟಿಲ್ಲ ಅಂದಾಗ ನೀವೇನು ಕೊಟ್ಟರು ದೇವರು ಸ್ವೀಕಾರ ಮಾಡ್ತಾನೆ. ಏನೂ ಇಲ್ಲ ಅಂದರೆ ನಿಸ್ವೋ ಭಕ್ತ್ಯಾ ಕ್ಷಮಾಪಯೇ, ನನ್ನ ಹತ್ರ ಏನಿಲ್ಲ ಸ್ವಾಮಿ ಕ್ಷಮಾ ಮಾಡು ಅಂದ್ರೆ ಸಾಕು, ಕ್ಷಮೆ ಮಾಡ್ತಾನೆ. ಪ್ರೀತಿಯಿಂದ ಅಷ್ಟನ್ನೇ ನಿಮ್ಮ ಮಾತನ್ನೇ ಸ್ವೀಕಾರ ಮಾಡ್ತಾನೆ. ಪ್ರಶ್ನೆ, ಹಸಿವಾದವನಿಗೆ ಹೊಟ್ಟೆ ಕೊಟ್ಟರೆ ಸಂತೋಷ, ಅವನಿಗೆ ಹಸಿವೇ ಇಲ್ಲ. ನೀವು ಕೊಡೋ ನಿಮ್ಮಲ್ಲಿ ಭಕ್ತಿ ಏನಿದೆ, ಸಮರ್ಪಣೆಯ ಭಾವ ಏನಿದೆ, ಇದನ್ನು ನೋಡಬೇಕಾಗಿದೆ ದೇವರಿಗೆ. ಇದ್ದರೂ ಕೊಟ್ಟಿಲ್ಲ, ಒದಿತಾನೆ. ಇಲ್ಲದೇ ಇದ್ದಾಗ ಕ್ಷಮೆ ಮಾಡಿ, ಕ್ಷಮೆ ಮಾಡು ಅಂತ ಕೇಳಿದರೆ ಪ್ರೀತಿ ಮಾಡಿ ನೀವೇನು ಕೊಡ್ತೀರೋ ಅಷ್ಟನ್ನೇ ಸ್ವೀಕಾರ ಮಾಡಿ ದೇವರು ಅನುಗ್ರಹ ಮಾಡ್ತಾನೆ. ಆತ್ಮವಂಚನೆಯನ್ನು ಮಾಡಿಕೊಳ್ಳಬಾರದು. ದೇವರ ಮನೆಯನ್ನೂ ಕಟ್ಟಿ, ಮಂಟಪವನ್ನೂ ಮಾಡಿ, ಚೆನ್ನಾಗಿ ವೈಭವದಿಂದ ನೈವೇದ್ಯ ಮಾಡಿ, ಅದೆಲ್ಲ ಮಾಡಬೇಕಾದ್ರೆ ಮಡಿಯಿಂದ ಮಾಡಬೇಕಾಗ್ತದೆ. ಮಾಡಿ ಏನು ಕಷ್ಟ ಇದೆ ಅಂಥದ್ದು. ಉಳಿದೆಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸಮಯವೂ ಇದೆ, ಶ್ರಮ ಪಡೋದಕ್ಕೂ ಸಿದ್ಧ ಇದ್ದು, ಸರ್ವಸ್ವವನ್ನು ನೀಡಿದ ಭಗವಂತನ ಸ್ಮರಣೆ ಬರುವುದಕ್ಕೆ ಒಂದು ತರಹದ ಮಾಧ್ಯಮ ಅದು ಪೂಜೆ. ವಿಧಾನವನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟದ್ದು. ಅಷ್ಟಕ್ಕೆ ಸಮಯ ಇಲ್ಲ, ಶಕ್ತಿ ಇಲ್ಲ ಅಂತನ್ನುವುದು ಕೇವಲ ವಂಚನೆ. ಅದನ್ನು ಮಾಡಬಾರದು.